ದೇಶದೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಒಂದು ವಾತಾವರಣ ಇದೆ, ಸಂಭ್ರಮ ಜೋರಾಗಿ ಮನೆ ಮಾಡ್ತಾ ಇದೆ. ಇದೇ ಒಂದು ವಿಚಾರವಾಗಿ ಈಗ ಶಿವಲಿಂಗಕ್ಕೆ ಸೂರ್ಯಾಭಿಷೇಕ ಆಗುತ್ತೆ. ಯಾಕಂದರೆ ಈ ಒಂದು ಮಕರ ಸಂಕ್ರಾಂತಿ ಇದರಿಂದ ಹಿಂದೂಗಳು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಈ ದಿನ ಅವ್ರು ಅಂದ್ಕೊಂಡಂಥ ಎಲ್ಲ ಒಂದು ವಿಚಾರಗಳು ಅಥವಾ ಏನಿದೆ ಬೇಡಿಕೆಗಳು ಈಡೇರಬೇಕಂದ್ರೆ ಕೆಲವೊಂದು ಪೂಜೆಗಳನ್ನು ಮಾಡಬೇಕು. ಅದೇ ರೀತಿಯಾಗಿ ಒಂದು ಶಿವನ ದೇವಾಲಯದಲ್ಲಿ ಸೂರ್ಯಕಿರಣ ನೇರವಾಗಿ ಬಂದು ಶಿವಲಿಂಗಕ್ಕೆ ಬೀಳುವಂತಹ ಒಂದು ದೃಶ್ಯವನ್ನು ಜನರು ಕಣ್ಣು ತುಂಬಿಕೊಳ್ಳೋಕೆ ಈಗ ಕಾಯ್ತಾ ಇದ್ದಾರೆ. ಯಾಕಂದರೆ ಅದು ತುಂಬ ಪವಿತ್ರವಾದಂತಹ ದಿನ. ಇದು ಹಿಂದೆಂದೂ ಕೂಡ ಬರೋದಿಲ್ಲ. ಇದೇ ಒಂದು ಸಂಕ್ರಾಂತಿಯ ದಿನ ಮಾತ್ರ ಸಂಭವಿಸುವಂತಹ ಒಂದು ಅದ್ಭುತವಾದಂತಹ ದಿನ ಇದು. ಶಿವಲಿಂಗಕ್ಕೆ ಸೂರ್ಯಾಭಿಷೇಕ ಆಗುತ್ತೆ, ಸೂರ್ಯ ರಶ್ಮಿ ಬಂದು ಬೀಳುತ್ತೆ. 2 ನಿಮಿಷಗಳ ಕಾಲ ನಡೆಯುವಂತಹ ಆ ಒಂದು ಅದ್ಭುತವನ್ನು ಸೂರ್ಯನ ಪೂಜೆಯನ್ನು ನೋಡೋಕೆ ಜನ ಕಾಯ್ತಾ ಇದ್ದಾರೆ. ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಇಂದು ವಿಸ್ಮಯವನ್ನು ಕಾಣೋಕೆ ಜನರು ಎಲ್ಲರೂ ಕೂಡ ಕೌತುಕದಿಂದ ಕಾಯ್ತಾ ಇದ್ದಾರೆ. ದೇವಾಲಯದ ಒಂದು ಕೌತುಕ ಒಂದು ಕಣ್ತುಂಬಿಕೊಳ್ಳೋಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಈ ಒಂದು ವಿಚಾರವಾಗಿ ದೇಗುಲದ ಗರ್ಭಗುಡಿಯನ್ನು ಪ್ರವೇಶಿಸುತ್ತೆ. ಸೂರ್ಯ ರಶ್ಮಿಯ ಒಂದು ಕಿರಣಗಳು ಈ ದಿನ ಸಂಜೆ 5:02ರಿಂದ 5:05 ಒಂದು ಮಧ್ಯದಲ್ಲಿ 2 ನಿಮಿಷಗಳ ಕಾಲ ಈ ಒಂದು ಸೂರ್ಯ ರಶ್ಮಿ ಹಾದು ಹೋಗುತ್ತೆ. ಇದರಂತೆ ದೇಗುಲದಲ್ಲಿ ಈಗಾಗಲೇ ವಿಶೇಷವಾಗಿ ಪೂಜೆಗಳನ್ನು ಕೂಡ ಆರಂಭ ಆಗಿದೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕ, ಬೇರೆ ಬೇರೆ ರೀತಿಯಾದಂತಹ ಪೂಜೆಗಳು. ಯಾಕಂದರೆ ಈ ಒಂದು ದೇವಸ್ಥಾನ ಏನಿದೆ 16ನೇ ಶತಮಾನದ ಕೆಂಪೇಗೌಡರ ಕಾಲದ ಒಂದು ಪ್ರಸಿದ್ಧವಾದಂತಹ ದೇವಾಲಯ ಆಗಿರೋದ್ರಿಂದ ಈ ದೇವಾಲಯಕ್ಕೆ ಈ ರೀತಿಯಾದಂತಹ ಒಂದು ವಿಶೇಷತೆ ಇದೆ. ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಸೂರ್ಯ ರಶ್ಮಿಯ ಕಿರಣಗಳು ನೇರವಾಗಿ ದೇವಾಲಯದಲ್ಲಿರುವಂತಹ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗವನ್ನು ಸ್ಪರ್ಶಿಸುತ್ತೆ. ಆ ಒಂದು ಕ್ಷಣವನ್ನು ಎಲ್ಲ ಭಕ್ತರು ಕೂಡ ನೋಡಿ ಕಣ್ಣು ತುಂಬಿಕೊಳ್ಳೋಕೆ ಈಗ ಕಾಯ್ತಾ ಇದ್ದಾರೆ. ಬೆಳಗ್ಗೆಯಿಂದಾನೇ ವಿಶೇಷ ಪೂಜೆಗಳು, ನಾನಾ ರೀತಿಯ ಪೂಜೆಗಳು ನೆರವೇರ್ತಾ ಇವೆ. ಸಾಕಷ್ಟು ಭಕ್ತರು ಕೂಡ ಹೋಗಿ ಶಿವನ ಒಂದು ದರ್ಶನವನ್ನು ಮಾಡ್ತಾ ಇದ್ದಾರೆ, ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಆದರೆ ಮುಖ್ಯವಾದಂತಹ ಕ್ಷಣ, ಮಹತ್ವವಾದಂತಹ ಒಂದು ಕ್ಷಣ ಅಂತಂದರೆ ಅದು ಸೂರ್ಯ ರಶ್ಮಿ ಬಂದು ಇದು ದೇವಾಲಯದಲ್ಲಿರುವಂಥ ಒಂದು ಶಿವಲಿಂಗದ ಮೇಲೆ ಬೀಳುವಂಥದ್ದು. ಅದು ತುಂಬ ನೋಡೋಕ್ಕೆ ಅದ್ಭುತವಾಗಿರುತ್ತೆ. ಮತ್ತು ಆ ಒಂದು ಸಮಯದಲ್ಲಿ ದೇವರಿಗೆ ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ. ನಾವು ಬೇಡಿಕೊಂಡಿದ್ದೆಲ್ಲ ಆಗುತ್ತೆ ಎನ್ನುವಂಥ ನಂಬಿಕೆ ಇದೆ. ಯಾಕಂದರೆ ಈ ಒಂದು ದೇವಾಲಯ ಏನಿದೆ ಗವಿ ಗಂಗಾಧರೇಶ್ವರ ದೇವಾಲಯ, ಇದು ಕೆಂಪೇಗೌಡರ ಒಂದು ಕಾಲದ್ದು. ಆ ಕಾಲದ ದೇವಾಲಯ ಆಗಿರೋದು 16ನೇ ಶತಮಾನದ್ದು ಅಂತ ಹೇಳ್ತಾರೆ. ಹೀಗಾಗಿ ತುಂಬ ದೊಡ್ಡ ಮಟ್ಟದ ಇತಿಹಾಸ ಇದೆ ಈ ಒಂದು ದೇವಾಲಯಕ್ಕೆ. ಇದೊಂದೇ ಒಂದು ವಿಸ್ಮಯ ಅಲ್ಲ, ಆ ಒಂದು ದೇವಾಲಯದ ಸಾಕಷ್ಟು ನಾನಾ ವಿಸ್ಮಯಗಳಿಂದ ಕೂಡಿದಂತಹ ದೇವಾಲಯ ಅದು. ಹೀಗಾಗಿ ಈ ಒಂದು ಮಕರ ಸಂಕ್ರಾಂತಿಯ ಒಂದು ಹಬ್ಬದ ದಿನ ಏನಾಗುತ್ತೆ, ಪ್ರತಿ ವರ್ಷವೂ ಕೂಡ ಈ ಒಂದು ಅದ್ಭುತವನ್ನು ಜನರು ಕಣ್ಣು ತುಂಬಿಕೊಳ್ತಾರೆ. ಇದು ವಿಶೇಷವಾಗಿ ನಿರ್ಮಾಣವಾದಂತಹ ದೇವಾಲಯ. ಯಾವುದೇ ಒಂದು ದೇವಸ್ಥಾನದಲ್ಲಿಯೂ ಕೂಡ ನಾವು ಈ ರೀತಿಯಾದಂತಹ ಒಂದು ದೃಶ್ಯವನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ದೇವಾಲಯಕ್ಕೆ ವಿಶೇಷವಾದ ಇತಿಹಾಸ ಇದೆ. ವಿಶೇಷವಾಗಿ ಜನ ಬರ್ತಾರೆ. ಈ ದಿನದಂದು ಬಂದು ಆ ಒಂದು ಸುಂದರ ಕ್ಷಣವನ್ನು ಸವಿತಾರೆ ಕೂಡ. ಬರೀ 2 ನಿಮಿಷ ಅದಿರುವಂಥದ್ದು, ಸಾಕಷ್ಟು ಗಂಟೆಗಳ ಕಾಲ ಏನು ಇರೋದಿಲ್ಲ, ಬಿಡು ನೋಡ್ಬೋದು ಅಂತ. ಹೀಗಾಗಿ ಈ 2 ನಿಮಿಷದಲ್ಲಿ ಯಾರು ದರ್ಶನವನ್ನು ಪಡಿತಾರೋ ಅವರೇ ಪುನೀತರು, ಅವರೇ ಪುಣ್ಯರು ಅಂತ ಭಾವಿಸ್ತಾರೆ. ಸಾಕಷ್ಟು ಜನ ಭಕ್ತರು ಕೂಡ ಈಗಾಗಲೇ ಹೋಗ್ತಾ ಇದ್ದಾರೆ. ಸಂಜೆ ನಡೆಯುವಂತಹ ಆ ಒಂದು ಕ್ಷಣಕ್ಕೆ, ಕೌತುಕಕ್ಕೆ, ಮಹತ್ವಕ್ಕೆ ಎಲ್ಲರೂ ಕೂಡ ಹೋಗಿ ಕಾಯ್ತಾ ಇರುವಂಥದ್ದು. ಬೆಳಗ್ಗೆಯಿಂದ ನಾನಾ ಪೂಜೆಗಳನ್ನು ಆರಂಭಿಸಿದ್ದಾರೆ. ಅಭಿಷೇಕ, ಪೂಜೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಜನರು ಕೂಡ ಹೋಗ್ತಾ ಇದ್ದಾರೆ. ಈಗ ಆ ಒಂದು ಕ್ಷಣಕ್ಕಾಗಿ ಸಂಜೆ 5 ಗಂಟೆಯಿಂದ ಅದಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.